ಇನ್ನು ಚುನಾವಣೆಯ ಹೊತ್ತಲ್ಲೇ ಮತ್ತೆ ಕರಾವಳಿಯಲ್ಲಿ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ದಕ್ಷಿಣ ಕನ್ನಡದ ಕಡಬ ಭಾಗದಲ್ಲಿ ನಕ್ಸಲರ ತಂಡ ಭೇಟಿಯಾದಂತಹ ಒಂದು ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಚೆರು ಗ್ರಾಮದ ಮನೆಯೊಂದಕ್ಕೆ 6 ನಕ್ಸಲರು ಭೇಟಿ ಕೊಟ್ಟಿದ್ದಾರಂತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಂಬಾರು ಗ್ರಾಮದ ಚೆರು ಗ್ರಾಮದ ಮನೆಯೊಂದಕ್ಕೆ 6 ನಕ್ಸಲರು ಹಾಗಾದ್ರೆ ಭೇಟಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಊಟ ಮಾಡಿ ದಿನಸಿ ಸಾಮಗ್ರಿಯನ್ನ ಪಡೆದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಮೋಸ್ಟ್ ವಾಂಟೆಡ್ ನಕ್ಸಲರಾದ ವಿಕ್ರಮ್ ಗೌಡ, ಲತಾ ತಂಡ ಭೇಟಿಯನ್ನ ನೀಡಿದೆ. ಸುಮಾರು 2 ಗಂಟೆ ಮನೆಯಲ್ಲೇ ಇದ್ದು ಮಾಹಿತಿಯನ್ನ ಈಗ ಕೊಡಲಾಗ್ತಾ ಇದೆ. ಆಂಟಿ ನಕ್ಸಲ್ ಫೋರ್ಸ್ನಿಂದ ಪರಿಶೀಲನೆ ಆಗಿದೆ, ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ವಾರದ ಹಿಂದೆ ಸುಬ್ರಹ್ಮಣ್ಯದ ಐನೆಕಿದು ಬಳಿ ನಕ್ಸಲರು ಪತ್ತೆಯಾಗಿದ್ದು, ಚುನಾವಣೆಯ ಹೊತ್ತಲ್ಲೇ ಮತ್ತೆ ಕರಾವಳಿಯಲ್ಲಿ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಿದು ಕರಾವಳಿಯಲ್ಲಿ ಮತ್ತೆ ನಕ್ಸಲರ ಚಲನವಲನದ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು? ನಿಜಕ್ಕೂ ಚೆರು ಗ್ರಾಮದ ಮನೆಯೊಂದಕ್ಕೆ 6 ನಕ್ಸಲರ ಟೀಮ್ ಭೇಟಿ ಕೊಟ್ಟಿದ್ಯಾ? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ವೀಣಾ, ಹೌದು. ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ನಕ್ಸಲರ ಚಟುವಟಿಕೆಗಳು ಬಹಳಷ್ಟು ಕ್ಷೀಣವಾಗಿತ್ತು. ಆದ್ರೆ ಈ ಬಾರಿಯ ಚುನಾವಣೆಯ ಹೊತ್ತಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆಗಳು ಜಿಗಿದುಕೊಂಡಿರುವಂತದ್ದು. ಪ್ರಮುಖವಾಗಿ ತೀರಾ ಒಂದು ತಿಂಗಳ ಹಿಂದಷ್ಟೇ ಸುಳ್ಯದ ಸಂಪಾಜೆ ಮತ್ತು ಮಡಿಕೇರಿ ಭಾಗ ಏನಿದೆ ಆ ಭಾಗದಲ್ಲಿ ನಕ್ಸಲರು ಬಂದು ಹೋಗಿದ್ರು ಅನ್ನುವಂತ ಮಾಹಿತಿ ಇತ್ತು. ANF ಟೀಮ್ ಅಲ್ಲಿ ಒಂದು ಕೂಂಬಿಂಗ್ ಕಾರ್ಯಾಚರಣೆಗಳನ್ನು ಕೂಡ ನಡೆಸಿತ್ತು. ಆ ಬಳಿಕ ಅವರು ಕುಕ್ಕೆ ಸುಬ್ರಹ್ಮಣ್ಯ ಭಾಗದ ಐನೆಕಿದು ಅನ್ನುವಂತ ಪ್ರದೇಶಕ್ಕೆ ಕೂಡ ವಾರಗಳ ಹಿಂದೆ ವಿಸಿಟ್ ಮಾಡಿದ್ದಂತ ಮಾಹಿತಿ ಮತ್ತು ದಿನಸಿ ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದು ಹೋಗಿದ್ದಂತ ಮಾಹಿತಿಗಳು ಸಿಕ್ಕಿತ್ತು. ಅಲ್ಲೂ ಕೂಡ ಕೂಂಬಿಂಗ್ ಆರಂಭ ಆಗಿತ್ತು. ಈಗ ಮತ್ತೆ 1 ವಾರಗಳ ಬಳಿಕ ಕಡಬ ತಾಲೂಕು, ಅದು ಸುಬ್ರಹ್ಮಣ್ಯ ವ್ಯಾಪ್ತಿಗೆ ಬರುವಂತ ಜಾಗ, ಮತ್ತು ಕಳೆದ ಹಲವಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ನಕ್ಸಲ್ ಎನ್ಕೌಂಟರ್ ಕೂಡ ನಡೆದಿತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಈ ಒಂದು ಪ್ರದೇಶಕ್ಕೆ ಸುಮಾರು 6 ಜನರ ತಂಡ ಒಂದು ಮನೆಗೆ ರಾತ್ರಿ ವೇಳೆ ಬಂದಿರುವಂತದ್ದು. ಬಂದ ನಂತರ ಅವರು ಒಂದಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಚಾರ್ಜ್ ಇಟ್ಟಿದ್ದಾರೆ. ಆ ಬಳಿಕ ಮನೆಯಲ್ಲಿ 1-2 ಗಂಟೆಗಳ ಕಾಲ ಮಾತುಕತೆಯನ್ನ ಕೂಡ ಮನೆಯವರ ಜೊತೆ ನಡೆಸಿದ್ದಾರೆ. ಒಂದಷ್ಟು ಊಟ ಮಾಡಿ ಒಂದಷ್ಟು ದಿನಸಿ ಸಾಮಗ್ರಿಗಳನ್ನ ಅವರಿಂದ ತೆಗೆದುಕೊಂಡು ಅವರು ಅಲ್ಲಿಂದ ಹೋಗಿರುವಂತ ಮಾಹಿತಿ ಇದೆ. ಆದ್ರೆ ಅವರ ಮುಖಚರ್ಯೆಗಳ ಮಾಹಿತಿಯನ್ನ ಅವರು ANF ಟೀಮ್ಗೆ ಕೊಟ್ಟಿರುವಂತದ್ದು ಅಲ್ಲಿನ ನಿವಾಸಿಗಳು. ಅವರು ಕೊಟ್ಟ ಮಾಹಿತಿಯ ಪ್ರಕಾರ ನಕ್ಸಲ್ನ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಮತ್ತು ಲತಾ ಮುಂಡ್ರಗದ್ದೆ ಅನ್ನುವಂಥದ್ದು ಏನಿದೆ, ಆ ಹೆಸರುಗಳು ನಕ್ಸಲ್ ಚಟುವಟಿಕೆಗಳಲ್ಲಿ, ನಕ್ಸಲ್ ಚಳುವಳಿಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಕೊಂಡಂತ 2 ಹೆಸರುಗಳು. ಅವರ ಜೊತೆಗೆ ಇನ್ನೊಂದು 4 ಜನ ಇದ್ರು. ಒಟ್ಟು 6 ಜನರ ತಂಡ ಈ ಒಂದು ಮನೆಗೆ ಭೇಟಿ ಕೊಟ್ಟು ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿ ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಪಡ್ಕೊಂಡು ಅಲ್ಲಿಂದ ತೆರಳಿದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ಕಳೆದ ಸುಮಾರು 20-30 ದಿನಗಳಿಂದ ANF ಟೀಮ್ ಆಗಮಿಸಿ ಸುಬ್ರಹ್ಮಣ್ಯ ಆಗಿರಬಹುದು, ಮಡಿಕೇರಿ ಮತ್ತು ಚಿಕ್ಕಮಗಳೂರು ಭಾಗದ ಗಡಿ ಭಾಗಗಳ ಪಶ್ಚಿಮ ಘಟ್ಟಗಳ ಪ್ರದೇಶಗಳ ಅರಣ್ಯ ವ್ಯಾಪ್ತಿ ಏನಿದೆ ಈ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕೂಂಬಿಂಗ್ ಕಾರ್ಯಾಚರಣೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಆದ್ರೆ ಈವರೆಗೂ ಕೂಡ ಯಾವುದೇ ನಕ್ಸಲ್ ಚಟುವಟಿಕೆಗಳಾಗಿರ್ಲಿ ಅಥವಾ ನಕ್ಸಲರ ಪತ್ತೆಗಳಾಗಿರ್ಲಿ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಈಗ ಮತ್ತೆ ಈ ಏನು ಕಡಬದ ವ್ಯಾಪ್ತಿಯಲ್ಲಿ ಕೊಂಬಾರುನ ಚೆರು ಪ್ರದೇಶದಲ್ಲಿ ಈ ರೀತಿಯಾದ ಚಲನವಲನಗಳ ಪತ್ತೆ ಆಗಿರುವಂತದ್ದು, ನಕ್ಸಲ್ ನಿಗ್ರಹ ಪಡೆ ಏನಿದೆ ಅವರು ಮತ್ತೆ ತಮ್ಮ ವ್ಯಾಪ್ತಿಯನ್ನ ಬದಲಾಯಿಸಿದ್ದಾರೆ. ಅರಣ್ಯ ವ್ಯಾಪ್ತಿಗಳಲ್ಲಿ ಮತ್ತೆ ಕೂಂಬಿಂಗ್ ಅನ್ನ ಮತ್ತಷ್ಟು ಬಲಗೊಳಿಸಿರುವಂತದ್ದು. ಅನೇಕ ಕಡೆಗಳಲ್ಲಿ ಮಾಹಿತಿ ಸಂಗ್ರಹಿಸುವ ಕೆಲಸಗಳಾಗ್ತಾ ಇದೆ. ಅದರ ಜೊತೆಗೆ ನಕ್ಸಲ್ ಚಟುವಟಿಕೆಗಳು ಬೇರೆ ಭಾಗದಲ್ಲಿ ಇದೆಯಾ ಅನ್ನುವಂಥದ್ರ ಮಾಹಿತಿಯನ್ನು ಈ ಚುನಾವಣೆ ಹೊತ್ತಲ್ಲಿ ಬಹಳ ಗಂಭೀರವಾದಂತ ಪ್ರಕರಣ. ಹಾಗಾಗಿ ಇದನ್ನ ಪತ್ತೆ ಮಾಡ್ಲಿಕ್ಕೂ ಕೂಡ ಕಾರ್ಯಾಚರಣೆಗಳನ್ನ ನಡೆಸ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.